ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಭುಗಿಲೇಳುತ್ತಾ ಕಸದ ಸಮಸ್ಯೆ ಅನ್ನುವಂತ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಬೆಳ್ಳಳ್ಳಿ ಡಂಪಿಂಗ್ ಯಾರ್ಡ್ಗಳಲ್ಲಿ ಲಾರಿಗಳಿಗೆ ತಡೆ ಹಿಡಿಯಲಾಗಿದೆ. ಸಾಲುಗಟ್ಟಿ ನಿಂತಿವೆ 180ಕ್ಕೂ ಹೆಚ್ಚು ಕಸದ ಲಾರಿಗಳು. ವಿಲೇಜ್ ಅಭಿವೃದ್ಧಿ ಹಣವನ್ನ ಬಿಡುಗಡೆ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಲಾರಿಗಳನ್ನ ತಡೆ ಹಿಡಿದಿದ್ದಾರೆ. ಕಸ ವಿಲೇವಾರಿಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗ್ತಾ ಇದೆ. ಜಿಬಿಎ ಅಧಿಕಾರಿಗಳಿಗೆ ಇದೀಗ ಹೊಸ ತಲೆನೋವೊಂದು ಶುರುವಾಗಿದೆ. ಬೆಳ್ಳಳ್ಳಿಯಲ್ಲಿ ಕಸ ಡಂಪಿಂಗ್ ಯಾರ್ಡ್ ಸ್ಥಗಿತಗೊಂಡಿದೆ. ವಿಲೇಜ್ ಅಭಿವೃದ್ಧಿ ಹಣವನ್ನ ಅಧಿಕಾರಿಗಳು ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಡಂಪಿಂಗ್ಗೆ ಹೋದಂತಹ ಲಾರಿಗಳು ಬೆಳ್ಳಳ್ಳಿಯಲ್ಲೇ ಸ್ಟಾಪ್ ಆಗ್ತಾ ಇದೆ. ಹಾಗಾಗಿ 180ಕ್ಕೂ ಹೆಚ್ಚು ಕಸದ ಲಾರಿಗಳು ಅಲ್ಲೇ ಸ್ಟಾಪ್ ಆಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಲಾರಿಗಳು ಸಾಲುಗಟ್ಟಿ ನಿಂತಿವೆ ಅಂತ ಹೇಳಿ. ಕಳೆದ 2 ವರ್ಷಗಳಿಂದ ಬೆಳ್ಳಳ್ಳಿಗೆ ಬರಬೇಕಾಗಿದ್ದಂತಹ ವಿಲೇಜ್ ಡೆವಲಪ್ಮೆಂಟ್ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಹಾಗಾಗಿ ಸ್ಥಳೀಯರಿಂದ ಆಕ್ರೋಶ ಹೆಚ್ಚಾಗಿದೆ. ಕಸ ವಿಲೇವಾರಿಗೆ ಕೆಲ ನಿಯಮಗಳನ್ನ ಘನತ್ಯಾಜ್ಯ ನಿರ್ವಹಣಾ ಘಟಕದ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿತ್ತು. ಕಸ ವಿಲೇವಾರಿಯಿಂದ ಸ್ಥಳೀಯ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡತ್ತೆ, ರಸ್ತೆಗಳು ಕೂಡ ಹಾಳಾಗತ್ತೆ. ಹೀಗಾಗಿ ಇವುಗಳ ನಿರ್ವಹಣೆಗೆ ಹೆಚ್ಚುವರಿ ಹಣವನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಲಾಗಿತ್ತು. ಘನತ್ಯಾಜ್ಯ ಘಟಕದಿಂದ ಸ್ಥಳೀಯ ಪ್ರದೇಶಕ್ಕೆ ಹೆಚ್ಚುವರಿಯಾಗಿ ಹಣ ಬಿಡುಗಡೆ ಮಾಡುವಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಬೆಳ್ಳಳ್ಳಿ ಡಂಪಿಂಗ್ ಯಾರ್ಡ್ಗಳಲ್ಲಿ ಲಾರಿಗಳು ಯಾವ ರೀತಿಯಾಗಿ ಸಾಲು ಸಾಲು ನಿಂತಿದೆ ಅಂತ ಹೇಳಿ ನಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ. ಯಾಕೆ ಜಿಬಿಎ ಅಧಿಕಾರಿಗಳು ಸರಿಯಾದ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಹೋಗಿ ಈಗ ವಿಲೇಜ್ ಅಭಿವೃದ್ಧಿ ಹಣವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ವಿಲೇಜ್ ಫಂಡ್ ಗ್ರಾಮ ಅಭಿವೃದ್ಧಿ ನಿಧಿ ಕೊಡೋದಕ್ಕೆ ಜಿಬಿಎ ವಿರುದ್ಧ ಬೆಳ್ಳಹಳ್ಳಿ ಗ್ರಾಮಸ್ಥರು ತಿರುಗು ಬಿದ್ದಿರುವಂತದ್ದು. ಕಸ ಡಂಪ್ ಮಾಡಲು ಬಿಡದೆ ಪ್ರತಿರೋಧವನ್ನ ಒಡ್ತಿದ್ದಾರೆ. ಇದರಿಂದ ಬೆಂಗಳೂರಿಗೆ ಬಹುತೇಕ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನ ಸಮಸ್ಯೆ ಅಂದ್ರೆ ಬೆಂಗಳೂರಿನ ಕಸವನ್ನ ಪ್ರತಿದಿನ ಮಿಟ್ಟಗನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿ ಒಂದು ಡಂಪಿಂಗ್ ಯಾರ್ಡ್ಗೆ ತೆಗೆದುಕೊಂಡು ಹೋಗಿ ಸುರಿತಾ ಇದ್ರು. ಆದ್ರೆ ಡಂಪಿಂಗ್ ಯಾರ್ಡ್ ಒಳಗೆ ಹೋಗಲು ಆಗದೆ ಕಸದ ಲಾರಿಗಳು ಇವತ್ತು ಮುಂಜಾನೆಯಿಂದ ಕೂಡ ಸಾಲುಗಟ್ಟಿ ನಿಂತಿರುವಂತದ್ದು. ಕಳೆದ 2 ವರ್ಷಗಳಿಂದ ವಿಲೇಜ್ ಫಂಡ್ ನೀಡದೆ ಜಿಬಿಎ ಸತಾಯಿಸುತ್ತಿರುವಂತದ್ದು. ಸ್ಥಳೀಯ ಶಾಸಕ ಮಂಜುಳಾ ಅರವಿಂದ್ ಲಿಂಬಾವಳಿ ಸೂಚನೆ ಮೇರೆಗೆ ಬಂದ್ ಎಂಬ ಮಾಹಿತಿ ಕೂಡ ಇದೆ. ಡಂಪಿಂಗ್ ಯಾರ್ಡ್ ಕಾರ್ಯಾಚರಣೆ ಹಿನ್ನೆಲೆ ಆಗುವ ರಸ್ತೆ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ನಿವಾರಿಸಿಕೊಳ್ಳಲು ಈ ಒಂದು ವಿಲೇಜ್ ಫಂಡ್ ಇರುವಂತದ್ದು. ಒಪ್ಪಂದದ ಪ್ರಕಾರ ವಿಲೇಜ್ ಫಂಡ್ ನೀಡದೆ ಕಸವನ್ನ ಡಂಪ್ ಮಾಡ್ತಾ ಅಧಿಕಾರಿಗಳಿದ್ದಾರೆ. ಸೊ ಇದಕ್ಕೆ ಈಗ ಗ್ರಾಮಸ್ಥರ ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.